ಹಾಯ್ ಫ್ರೆಂಡ್ಸ್, ಮಿಸ್ಟರ್ ಆಫ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಇವತ್ತು ಬಂದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅತಿ ಪುರಾತನವಾದಂಥ ಒಂದು ದೇವಸ್ಥಾನ ನೋಡೋಕೆ ಹೋಗ್ತಾ ಇದ್ದೀರಿ. ಈ ದೇವಸ್ಥಾನದ ವಿಶೇಷತೆ ಏನಪ್ಪ ಅಂದರೆ 1358 ವರ್ಷಗಳಿಂದ ಉಸಿರಾಡುತ್ತಿರುವಂಥ ದೇವಿಯ ವಿಗ್ರಹವನ್ನು ನಾವು ಇಲ್ಲಿ ನೋಡ್ಬೋದು ಈ ದೇವಸ್ಥಾನದಲ್ಲಿ. ಆದರೆ ಈ ದೇವಸ್ಥಾನದ ಬಗ್ಗೆ ಜಾಸ್ತಿ ಜನಕ್ಕೆ ಮಾಹಿತಿ ಗೊತ್ತೇ ಇಲ್ಲ. ಆದ್ದರಿಂದ ಈ ದೇವಸ್ಥಾನದ ಸಂಪೂರ್ಣ ಮಾಹಿತಿ ನಾವು ತಿಳಿಸ್ಕೊಡುವಂಥ ಪ್ರಯತ್ನ ಮಾಡ್ತೀರಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದಿರ ನೋಡಿ, ತುಂಬ ಚೆನ್ನಾಗಿರುತ್ತೆ ಈ ವಿಡಿಯೋ. ಯಾವುದಪ್ಪ ಈ ದೇವಸ್ಥಾನ ಅಂದರೆ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಡ್ಲಘಟ್ಟ ತಾಲೂಕು ಸಾದಲಿ ಗ್ರಾಮದಲ್ಲಿ ಬರುತ್ತೆ. ಈ ದೇವಸ್ಥಾನ ಬೆಂಗಳೂರಿಂದ 90 ಕಿಲೋಮೀಟ್ರ್ ಆಗುತ್ತೆ, ಚಿಕ್ಕಬಳ್ಳಾಪುರದಿಂದ 30 ಕಿಲೋಮೀಟ್ರ್ ಆಗುತ್ತೆ, ಬಾಗೇಪಲ್ಲಿಯಿಂದ 36 ಮತ್ತು ಚಿಂತಾಮಣಿಯಿಂದ 37 ಕಿಲೋಮೀಟ್ರ್ ಆಗುತ್ತೆ ಇಲ್ಲಿಗೆ. ನೀವು ಯಾರಾದರೂ ಈ ದೇವಸ್ಥಾನಕ್ಕೆ ಬರಬೇಕು ಅಂದರೆ ಆದಷ್ಟು ಓನ್ ವೆಹಿಕಲಲ್ಲಿ ಬನ್ನಿ. ಯಾಕಂದರೆ ಇಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟು ಆ ಥರ ಯಾವುದೂ ಇರೋಲ್ಲ. ಅದರಲ್ಲಿ ಬೇರೆ ಊರಿಂದ ಒಂದು ಕಿಲೋಮೀಟ್ರ್ ಅಥವಾ 1.5 ಕಿಲೋಮೀಟ್ರು ಊರ ಆಚೆ ಇರುತ್ತೆ ಹೊಲದಲ್ಲಿ ದೇವಸ್ಥಾನ. ಆದ್ದರಿಂದ ಆದಷ್ಟು ಓನ್ ವೆಹಿಕಲಲ್ಲಿ ಬರೋಕ್ಕೆ ಟ್ರೈ ಮಾಡಿ. ಇಲ್ಲ ನೀವು ಯಾರಾದರೂ ಬಸ್ಸಲ್ಲಿ ಬರೋಂಗಿದ್ರೆ ಬೆಂಗಳೂರಿಂದ ಬಾಗೇಪಲ್ಲಿಗೆ ಬಂದು ಬಾಗೇಪಲ್ಲಿಯಿಂದ ಚಿಂತಾಮಣಿಗೆ ಹೋಗೋ ರೋಡಲ್ಲಿ ಬಂದರೆ ನಿಮಗೆ ಈ ಸಾದ್ಲಿ ಅನ್ನೋ ಒಂದು ಗ್ರಾಮ ಸಿಗುತ್ತೆ. ಇಲ್ಲಿಂದ ದೇವಸ್ಥಾನ ಹತ್ರಕ್ಕೆ ನೀವು ಇಲ್ಲಿರುವಂಥ ಆಟೋಗಳನ್ನ ಬಾಡಿಗೆ ಮಾತಾಡಿಕೊಂಡು ಹೋಗ್ಬೋದು. ಬಾಗೇಪಲ್ಲಿ ಕಡೆಯಿಂದ ಬಂದರೆ ರೈಟಿಗೆ ಬರುತ್ತೆ, ಚಿಂತಾಮಣಿ ಕಡೆಯಿಂದ ಬಂದರೆ ಲೆಫ್ಟಿಗೆ ಬರುತ್ತೆ. ನೋಡಿ ಇಲ್ಲಿ ನಾವು ಬಂದಿದ್ರೀಗ, ಇಲ್ಲಿ ಲೆಫ್ಟ್ ತಗೊಂಡು ನಾವು ಇಲ್ಲಿಂದ ಒಂದು 1/2 ಕಿಲೋಮೀಟ್ರ್ ಒಳಗಡೆ ಹೋದರೆ ನಮಗೆ ಸಾದ್ಲಿ ಸಿಗುತ್ತೆ. ಮತ್ತು ಅಲ್ಲಿಂದ ಹೊಲಗಳಲ್ಲಿ ಹೋಗ್ಬೇಕಾಗುತ್ತೆ, ನಾವು 1.5 ಕಿಲೋಮೀಟ್ರ್ ಒಳಗಡೆ ಹೋಗ್ಬೇಕಾಗುತ್ತೆ. ಬನ್ನಿ ತೋರಿಸ್ತೀನಿ ಯಾವ ಥರ ಇರುತ್ತೆ ಅಂತ. ನೋಡಿ ಇದು ಬಂದು ಸಾದ್ಲಿ. ನಮಗೆ ಈ ಕಡೆ ಲೆಫ್ಟ್ ಸೈಡ್ ಒಂದು ಆರ್ಚ್ ಕಾಣಿಸ್ತೈತಲ್ವ, ಈ ಆರ್ಚ್ ಕೆಳಗಡೆ ನಾವು ಹೋಗ್ಬೇಕಾಗುತ್ತೆ. ಫೈನಲಿ ನಾವು ದೇವಸ್ಥಾನ ಹತ್ರ ರೀಚ್ ಆಗಿದ್ರಿ. ಬನ್ನಿ ನೋಡೋಣ ಒಳಗಡೆ ಯಾವ ಥರ ಇರುತ್ತೆ ಅಂತ. ಈ ದೇವಸ್ಥಾನವನ್ನು 7ನೇ ಶತಮಾನದ ಅಂತ್ಯ ಮತ್ತು 8ನೇ ಶತಮಾನದ ಆರಂಭದಲ್ಲಿ ಈ ದೇವಸ್ಥಾನವನ್ನು ಚೋಳ ರಾಜರು ನಿರ್ಮಾಣ ಮಾಡ್ತಾರೆ. ಚೋಳರು ಯಾವುದೇ ಯುದ್ಧಕ್ಕೆ ಹೋಗ್ಬೇಕಂದ್ರೆ ಫಸ್ಟು ಇಲ್ಲಿರುವಂಥ ದೇವಿಗೆ ಪೂಜೆ ಮಾಡಿ ಮತ್ತೆ ಮುಂದೆ ಹೋಗ್ತಾ ಇದ್ರಂತೆ ಯುದ್ಧ ಮಾಡೋಕ್ಕೆ. ಆದ್ದರಿಂದ ಈ ದೇವಿಯನ್ನು ಚೋಳರ ಸಮರ ದೇವಿ ಅಂತಲೂ ಕರೀತಾರೆ. ಮೊದಲಿಗೆ ಈ ಅಮ್ಮನನ್ನು ನಿಶುಂಭಾಸುರನಿ ಅಂತ ಕರೀತಾ ಇದ್ರಂತೆ. ಯಾಕೆ ಅಂದರೆ ಶುಂಭ ನಿಶುಂಭ ಅಂತ ಇಬ್ಬರು ರಾಕ್ಷಸರು ಬರ್ತಾರೆ, ಅವ್ರನ್ನನ್ನು ಸಂಹಾರ ಮಾಡಿದಂಥ ತಾಯಿ ಈ ಅಮ್ಮನು. ಆದ್ದರಿಂದ ಈ ಅಮ್ಮನ ನಿಶುಂಭಾಸುರನಿ ಅಂತ ಮೊದಲು ಕರೀತಾ ಇದ್ರಂತೆ. ನಂತರ ಕಾಲದಲ್ಲಿ ಈ ಅಮ್ಮನಿಗೆ ಸಾದಲಮ್ಮ ಅನ್ನೋ ಹೆಸರು ಬಂದೈತೆ. ಫ್ರೆಂಡ್ಸ್, ಈ ವಿಡಿಯೋ ಫುಲ್ ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ಯಾರಾದರೂ ಹೊಸಬ್ರು ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸ್ವಲ್ಪ ಸಪೋರ್ಟ್ ಕೊಡಿ. ನಾವು ಇದೇ ಥರ ವಿಡಿಯೋಗಳು ಇನ್ನೂ ಹಲವಾರು ನಿಮ್ಮ ಮುಂದೆ ತರುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಆಗಿನ ಕಾಲದಲ್ಲಿದ್ದಂಥ ಪ್ರವೇಶ ದ್ವಾರ ನೋಡಿ, ಇದು ನೀವೇನು ನೋಡ್ತಾ ಇದ್ರೆ ಈ ಕಲ್ಲು, ಇದು ಒಂದು ಆಗಿನ ಕಾಲದಲ್ಲಿದ್ದಂಥ ಪ್ರವೇಶ ದ್ವಾರದ್ದು ಗುರುತು ನಮಗೆ. ಇಲ್ಲಿ ಪ್ರತಿ ವರ್ಷ ದಸರಾ ಹಬ್ಬಕ್ಕೆ 9 ದಿನಗಳ ಕಾಲ ಆ ದೇವಿಗೆ ದಿನಕ್ಕೊಂದು ಅಲಂಕಾರ ಮಾಡ್ತಾರೆ. ಅಂದರೆ ಒಂದು ದಿನ ಹೂವು ಮತ್ತು ಇನ್ನೊಂದು ದಿನ ಹಣ್ಣು ಹಂಪಲ ಆ ಥರ ಮಾಡ್ತಾರೆ. ನೋಡಿ ಈಗಾನು ಬೆಂಗಳೂರಿಗೆ ಹೋಗಿದ್ದಾರಂತೆ, ಇನ್ನೇನು 4 ದಿನ ಐತೆ ಇನ್ನು ದಸರಾ ಬಂದು. ಆದ್ದರಿಂದ ಹೂವು ಹಣ್ಣು ಹಂಪಲ ಎಲ್ಲ ಥರಕ್ಕೆ ಹೋಗಿದ್ದಾರೆ. ನಾವು ಬಂದು ಅರ್ಚಕರು ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ರಿ, ಆಯ್ತಪ್ಪ ಬರ್ತೀರಿ ಅಂತ ಹೇಳಿದ್ದಾರೆ. ಅದರೊಳಗಡೆ ನೋಡಿ ಇಲ್ಲೊಂದು ಶಿಲಾಶಾಸನ ಐತೆ ನಮಗೆ. ನೋಡಿ ಯಾವ ಥರ ಐತೆ ಅಂತ. ಆಗಿನ ಕಾಲದಲ್ಲಿ ಕೆತ್ತನೆ ಮಾಡಿರುವಂಥ ಕೆತ್ತನೆಗಳಿವು ನೋಡ್ಬೋದು ನೀವು ಯಾವ ಥರ ಕಾಣಿಸ್ತೈತೆ ಅಂತ. ಇದು ಬಂದು ಮೇಲೆ ನಮಗೆ ಅರ್ಶಿನ ಕುಂಕುಮ ಕಾಣಿಸ್ತೈತಲ್ವ, ಇದೆಲ್ಲ ಬಂದು ಶಿಲಾಶಾಸನ. ಬನ್ನೀಗ ದೇವಸ್ಥಾನ ಒಳಗಡೆ ಹೋಗೋಣ ನಾವು. ನೋಡಿ ಈಗ ಬಂದು ಓಪನ್ ಮಾಡಿದ್ದಾರೆ. ಈ ದೇವಸ್ಥಾನ ನೋಡೋಕ್ಕೆ ಚಿಕ್ಕದಾಗಿದ್ರೂ ಇಲ್ಲಿರುವಂಥ ದೇವಿಗೆ ತುಂಬ ಅಪಾರವಾದಂಥ ಶಕ್ತಿ ಐತೆ ಮತ್ತು ಅದೇ ಥರ ಮಹಿಮೆಗಳು ಇದ್ದಾವೆ. ಇಲ್ಲಿ ನೀವೇನು ನೋಡ್ತಾ ಇದ್ದೀರಾ, 2 ಜ್ಯೋತಿ ಐತಲ್ವ, ಮೇಲೆ ಒಂದು ಕೆಳಗಡೆ ಒಂದು. ಮೇಲೆ ಜ್ಯೋತಿ ನೋಡಿ ಅಲ್ಲಾಡ್ತಾ ಇರುತ್ತೆ, ಕೆಳಗಡೆದು ಅಲ್ಗಾಡಲ್ಲ. ಆದ್ದರಿಂದ ದೇವಿಯ ಮೂಗು ನೇರವಾಗಿರೋದ್ರಿಂದ ಮೇಲೆದು ದೇವಿ ಉಸಿರಾಡ್ತಾ ಇರೋದ್ರಿಂದ ಅಲ್ಗಾಡ್ತೈತೆ ಅಂತ ಇಲ್ಲಿರೋಂಥ ನಂಬಿಕೆ. ಒಳಗಡೆ ದರ್ಶನ ಮಾಡಿಕೊಂಡು ಈಗ ಆಚೆ ಬಂದಿದ್ರಿ. ಎಲ್ಲ ಒಂದು ರೌಂಡ್ ತೋರಿಸ್ತೀನಿ ದೇವಸ್ಥಾನ ನೋಡಿ ಯಾವ ಥರ ಇರುತ್ತೆ ಅಂತ. ಈ ದೇವಸ್ಥಾನ ಎಲ್ಲ ನಾರ್ಮಲ್ಲು ಈಗಿನ ಕಾಲದ ದೇವಸ್ಥಾನ ಇದ್ದಂಗೆ ಕಟ್ಟಿದ್ದಾರೆ ಔಟ್ಸೈಡ್ ಎಲ್ಲ. ನಿಮಗೆ ತೋರಿಸ್ತೀನಿ ಒಂದು ಸಲ ನೋಡಿ. ಇಲ್ಲಿ ಬಂದು ಅಮ್ಮನವ್ರ ಪಾದಗಳೈತೆ, ನಮಸ್ಕಾರ ಮಾಡಿಕೊಂಡು
ಮತ್ತು ಇಲ್ಲಿ ಪಕ್ಕದಲ್ಲಿ ನೋಡಿ ಒಂದು ಸಿಂಹ ಐತೆ, ಮತ್ತು ಇದ್ರ ಹಿಂದೆ ಬಂದು ಒಂದು ಧ್ವಜಸ್ತಂಭ ಐತೆ, ನೋಡ್ತಾ ಇರ್ಬೋದು ನೀವು. ಇದು ಧ್ವಜಸ್ತಂಭ. ಇದಾದಮೇಲೆ ನಾವು ದೇವಸ್ಥಾನ ರೌಂಡ್ ಹಾಕೊಂಡು ಬರೋಣ ಬನ್ನಿ. ನೋಡಿ ಚೇರ್ಗಳೆಲ್ಲ ಹಾಕಿದ್ದಾರೆ ಕುತ್ಕೊಳ್ಳೋಕ್ಕೆ, ಒಳ್ಳೆ ಫೆಸಿಲಿಟಿ ಮಾಡಿದ್ದಾರೆ ದೇವಸ್ಥಾನ ಆವರಣದಲ್ಲಿ. ನೋಡಿ ಇಲ್ಲಿ ಬಂದು ಭದ್ರಕಾಳಿ ಅವತಾರ ಮಾಡಿದ್ದಾರೆ. ಇಲ್ಲಿ ನೋಡ್ಬೋದು ನೀವು 2009ರಲ್ಲಿ ಇಲ್ಲಿ ಆಚೆ ಇರುವಂಥ ದೇವಸ್ಥಾನವನ್ನು ನಿರ್ಮಾಣ ಮಾಡಿರುವಂಥದ್ದು. ನಮಗೆ ಈ ದೇವಸ್ಥಾನದಿಂದ ಒಂದು 100 ಮೀಟರ್ ದೂರದಲ್ಲಿ ಇನ್ನೊಂದು ಚೋಳರ ಕಾಲದ ಒಂದು ಕೆತ್ತನೆ ಐತೆ, ಅದು ತೋರಿಸ್ತೀನಿ ಬನ್ನಿ ಈಗ ನಿಮಗೆ. ಇಲ್ಲೊಂದು ಕೆತ್ತನೆ ನನಗೆ ತುಂಬ ಅಪರೂಪ ಅಂದರೆ ಅಪೂರ್ವವಾಗಿ ಕಾಣಿಸ್ತು. ಅದು ಏನಪ್ಪ ಅಂದರೆ ಇಬ್ಬರು ವೀರನಾರಿಯರು ಯುದ್ಧ ಮಾಡಿಸಿರುವಂಥ ಕೆತ್ತನೆ ಕೆತ್ತಿದ್ದಾರೆ ಇಲ್ಲಿ. ನಿಮ್ಗೆ ತೋರಿಸ್ತೀನಿ ಬನ್ನಿ. ಇಲ್ಲಿ ಬಂದು ನಾಗರ ಕಲ್ಲುಗಳು, ಇವನು ಬಂದು ಚೋಳರ ಕಾಲದಲ್ಲಿ ಕೆತ್ತನೆ ಮಾಡಿರುವಂಥ ಕಲ್ಲುಗಳು ಇವನು. ಈಗ ಎಲ್ಲ ಪೇಂಟ್ ಮಾಡಿ ಇಕ್ಕಿದ್ದಾರೆ ಅಷ್ಟೇ. ನೋಡಿ ಅಲ್ಲಿ ಕಾಣಿಸ್ತಾ ಇತ್ತಲ್ವ ನಮಗೆ, ಹತ್ರಕ್ಕೆ ಹೋದರೆ ಕ್ಲಿಯರಾಗಿ ಕಾಣಿಸುತ್ತೆ. ಬನ್ನಿ ತೋರಿಸ್ತೀನಿ ನಿಮಗೆ. ಇಲ್ಲಿ ಬಂದು ಈ ಥರ ಕಲ್ಲುಗಳು 2 ಇದ್ದಾವೆ. ಇಲ್ಲಿ ಬಂದು ಸಿಂಗಲ್ ಆಗಿರುವಂಥ ಒಂದು ಚಿತ್ರ ನೀವೇನು ನೋಡ್ತಾ ಇದ್ದೀರಾ. ಇಲ್ಲಿ ಬಂದು ಇದೇ ಥರ ಚಿತ್ರ ಇನ್ನು ಇದ್ರ ಪಕ್ಕದಲ್ಲಿ ಒಂದೈತೆ, ಅದು ಮಾತ್ರ ಕ್ಲೀನ್ ಮಾಡಿಲ್ಲ. ಇದು ಮಾತ್ರ ಕ್ಲೀನ್ ಮಾಡಿ ಅರಿಶಿಣ ಕುಂಕುಮ ಎಲ್ಲ ಇಕ್ಕಿದ್ದಾರೆ. ಬಟ್ ಅಲ್ಲಿ ಗಿಡಗಳಲ್ಲಿ ಒಂದು ಕಾಣಿಸ್ತೈತೆ ನೋಡಿ ನಮಗೆ. ಅಲ್ಲಿ ಇನ್ನೂ ತುಂಬ ಚೆನ್ನಾಗಿರುವಂಥ ಕೆತ್ತನೆಗಳು ಕೆತ್ತಿದ್ದಾರೆ ನೋಡಿ ಯಾವ ಥರ ಐತೆ ಅಂತ. ಇಬ್ಬರು ವೀರನಾರಿಯರು ಯುದ್ಧ ಮಾಡುತ್ತಿರುವ ಸನ್ನಿವೇಶ ಕೆತ್ತನೆ ಮಾಡಿದ್ದಾರೆ ಇಲ್ಲಿ ಕಲ್ಲು ಮೇಲೆ. ಬಟ್ ಈ ಕಲ್ಲು ಮಾತ್ರ ಯಾರೂ ಕ್ಲೀನ್ ಮಾಡಿಲ್ಲ, ಅದು ಗಿಡಗಳಲ್ಲಿ ಹಂಗೆ ಬಿಟ್ಟಿದ್ರು. ಈಗ ನಾನು ಬಂದು ನೋಡಿ ಕೋಲ್ ತಗೊಂಡು ಎಲ್ಲ ಸ್ವಲ್ಪ ಜಾಗ ಮಾಡ್ಕೊಂಡು ವಿಡಿಯೋ ಮಾಡ್ಕೊತಾ ಇದ್ದೀನಿ. ಯಾಕೆ ಇದನ್ನ ಹಿಂಗೆ ಬಿಟ್ಟಿದ್ದಾರೆ ಅಂತ ಗೊತ್ತಾಗಿಲ್ಲ. ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ದರೆ ಒಂಚೂರು ತಿಳಿಸಿ, ನಾನು ತಿಳ್ಕೊತೀನಿ. ಇದಿಷ್ಟು ಈ ವಿಡಿಯೋ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ. ಹಾಗೆ ಯಾರಾದರೂ ಹೊಸಬರು ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.